ವಿಜಯನಗರ ಜಿಲ್ಲೆಯ 80ನೇ ಸ್ವತಂತ್ರೋತ್ಸವ ಅತ್ಯಂತ ಸಂಭ್ರಮ ಹಾಗೂ ದೇಶಭಕ್ತಿ ವಾತಾವರಣದಲ್ಲಿ ಆಚರಿಸಲಾಯಿತು. ಜಿಲ್ಲಾ ಕೇಂದ್ರದಲ್ಲಿ ನಡೆದ ಸ್ವತಂತ್ರೋತ್ಸವದ ಮುಖ್ಯ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ.ಎಸ್. ಬಸವಂತಪ್ಪ ಅವರು ಧ್ವಜಾರೋಹಣ ನೆರವೇರಿಸಿದರು. ಧ್ವಜಾರೋಹಣ ಬಳಿಕ ಮಾತನಾಡಿದ ಸಚಿವರು, ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರು ಹಾಗೂ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಸ್ವತಂತ್ರ ಹೋರಾಟವನ್ನು ಗೌರವದಿಂದ ಸ್ಮರಿಸಿದರು. ಸ್ವತಂತ್ರ ಎಂಬುದು ನಮಗೆ ಸುಲಭವಾಗಿ ದೊರೆತಿದ್ದಲ್ಲ. ಅನೇಕ ಹೋರಾಟಗಾರರ ತ್ಯಾಗ, ಬಲಿದಾನ ಮತ್ತು ನಿರಂತರ ಹೋರಾಟದ ಫಲವಾಗಿ ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಬದುಕುತ್ತಿದ್ದೇವೆ. ಇದರಿಂದ ದೇಶದ ಸ್ವಾತಂತ್ರ್ಯವನ್ನು ಗೌರವಿಸಿ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಎಂದು ಸಚಿವರು ಹೇಳಿದರು. ದೇಶದ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯುತ್ತಿದ್ದು ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನು ಅರಿತು ದೇಶದ ಪ್ರಗತಿಗಾಗಿ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ವಿಜಯನಗರ ಜಿಲ್ಲೆಯ ಅಭಿವೃದ್ಧಿಗೆ ಜನರು ಕಲ್ಯಾಣ ಹಾಗೂ ಜಿಲ್ಲೆಯ ಎಲ್ಲಾ ತಾಲೂಕುಗಳು ಸಮಗ್ರ ಪ್ರಗತಿ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಅಗತ್ಯವಿದೆ ಎಂದು ಸಚಿವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯ ಎಲ್ಲಾ ತಾಲೂಕು ಜನತೆಯ ಸೇರಿದಂತೆ ಜಿಲ್ಲೆಯ ಸರ್ವ ನಾಗರಿಕರಿಗೂ 80ನೇ ಸ್ವತಂತ್ರೋತ್ಸವ ಆರ್ಥಿಕ ಶುಭಾಶಯಗಳನ್ನು ಸಚಿವ ಕೆ.ಎಸ್. ಬಸವಂತಪ್ಪ ಅವರು ಕೋರಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಡಳಿತ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು, ವಿವಿಧ ಇಲಾಖೆಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ವೇದಿಕೆ ತ್ರಿವರ್ಣ ಧ್ವಜ ಬಣ್ಣಗಳಿಂದ ಅಲಂಕರಿಸಿದ್ದು ದೇಶಭಕ್ತಿ ಹಾಗೂ ಸಂಭ್ರಮ ವಾತಾವರಣ ಎಲ್ಲೆಡೆ ಕಂಡುಬಂತು. ಸ್ವತಂತ್ರದ ಈ ಸಂದರ್ಭದಲ್ಲಿ ತಮ್ಮದೇ ದೇಶದ ಐಕ್ಯತೆ, ಅಖಂಡ ಮತ್ತು ಸಾರ್ವಭೌಮತ್ವ ಕಾಪಾಡುವ ಸಂಕಲ್ಪ ಮಾಡೋಣ. ಜಾತಿ, ಧರ್ಮ, ಭಾಷೆ ಮತ್ತು ಪ್ರದೇಶಗಳ ಭೇದವನ್ನು ಮರೆತು ಎಲ್ಲರೂ ಒಟ್ಟಾಗಿ ದೇಶದ ಅಭಿವೃದ್ಧಿಗೆ ಶ್ರಮಿಸೋಣ. ವಿಜಯನಗರ ಜಿಲ್ಲೆಯ 80ನೇ ಸ್ವತಂತ್ರೋತ್ಸವ ಈ ವಿಶೇಷ ಕಾರ್ಯಕ್ರಮ ದೃಶ್ಯಗಳನ್ನು ಇದೀಗ ನಿಮ್ಮ ಮುಂದೆ. ನಮಸ್ಕಾರ, ವಂದನೆಗಳು. ಅವಕಾಶ ಕೊಡಿ. ರಮೇಶ್ ಬೈಕ್ ನಮಸ್ಕಾರ ಸರ್. ಬನ್ನಿ, ಆಯ್ತು ಬರೀ ನೀವು ಪ್ರಶ್ನೆ ಇಲ್ಲ ಹೊರಗಿರ ಒಂದು ಆಯ್ತು ಆಯ್ತು ಒಂದು ನಿಮಿಷ ಸರ್. ಇಲ್ಲ ಸೋಷಿಯಲ್ ಮೀಡಿಯಾ ಟೀಮ್ ಆಯ್ತು ಆಯ್ತು ಸರ್. ಹೋಗಲ್ಲ ಅಲ್ಲಿಗೆ ಹೋಗಲ್ಲ ಮೇಡಮ್.